English idioms and proverbs with Kannada meaning. 1. Action speaks louder than words, meaning in English, actions are more important than words. In Kannada, ಮಾತಿಗಿಂತ ಕೆಲಸ ಮುಖ್ಯ. For example, don't just promise. Action speaks louder than words. In Kannada, ಮಾತು ಕೊಡುವುದಷ್ಟೇ ಬೇಡ, ನಾವು ಮಾತು ಕೊಟ್ಟ ಹಾಗೆ ಕೆಲಸ ಕೂಡ ಮುಖ್ಯ. 2. Better late than never, meaning in English, it is better to do something late than not doing it at all. ಕನ್ನಡ, ತಡವಾದರೂ ಸರಿ ಮಾಡದೇ ಇರುವುದಕ್ಕಿಂತ ಉತ್ತಮ. ಫಾರ್ ಎಕ್ಸಾಂಪಲ್, ಯು ಫೈನಲಿ ಸ್ಟಾರ್ಟೆಡ್ ಸ್ಟಡಿಂಗ್, ಬೆಟರ್ ಲೇಟ್ ದ್ಯಾನ್ ನೆವರ್. ಇನ್ ಕನ್ನಡ, ನೀನು ಕೊನೆಗೆ ಓದಲು ಆರಂಭಿಸಿದ್ದೀಯಾ, ತಡವಾದರೂ ಸಹ ಸರಿ. 3. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್, ಮೀನಿಂಗ್ ಇನ್ ಇಂಗ್ಲೀಷ್, ರಿಪೀಟೆಡ್ ಪ್ರಾಕ್ಟೀಸ್ ಇಂಪ್ರೂವ್ಸ್ ಸ್ಕಿಲ್. ಇನ್ ಕನ್ನಡ, ಅಭ್ಯಾಸವೇ ಪರಿಪೂರ್ಣತೆಯನ್ನು ತರುತ್ತದೆ. ಫಾರ್ ಎಕ್ಸಾಂಪಲ್, ಕೀಪ್ ಸ್ಪೀಕಿಂಗ್ ಇಂಗ್ಲೀಷ್ ಡೈಲಿ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಇನ್ ಕನ್ನಡ, ಪ್ರತಿದಿನ ಇಂಗ್ಲೀಷ್ ಮಾತನಾಡುವುದು ಅಭ್ಯಾಸವೇ ಯಶಸ್ಸು. 4. ಎ ಪೀಸ್ ಆಫ್ ಕೇಕ್, ಮೀನಿಂಗ್ ಇನ್ ಇಂಗ್ಲೀಷ್, ವೆರಿ ಈಸಿ. ಇನ್ ಕನ್ನಡ, ತುಂಬ ಸುಲಭ. ಫಾರ್ ಎಕ್ಸಾಂಪಲ್, ದಿಸ್ ಹೋಮ್ವರ್ಕ್ ಈಸ್ ಅ ಪೀಸ್ ಆಫ್ ಕೇಕ್. ಇನ್ ಕನ್ನಡ, ಈ ಗೃಹಪಾಠ ತುಂಬ ಸುಲಭ. 5th, ಒನ್ಸ್ ಇನ್ ಅ ಬ್ಲೂ ಮೂನ್, ಮೀನಿಂಗ್ ಇನ್ ಇಂಗ್ಲೀಷ್, ಸಮಥಿಂಗ್ ದ್ಯಾಟ್ ಹ್ಯಾಪನ್ಸ್ ವೆರಿ ರೇರ್ಲಿ. ಇನ್ ಕನ್ನಡ, ಬಹಳ ಅಪರೂಪವಾಗಿ. ಫಾರ್ ಎಕ್ಸಾಂಪಲ್, ಈ ವಿಸಿಟ್ಸ್ ಅವರ್ ಹೌಸ್ ಒನ್ಸ್ ಇನ್ ಅ ಬ್ಲೂ ಮೂನ್, ಅವನು ನಮ್ಮ ಮನೆಗೆ ಬಹಳ ಅಪರೂಪವಾಗಿ ಬರುತ್ತಾನೆ. 6. ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ, ಮೀನಿಂಗ್ ಇನ್ ಇಂಗ್ಲೀಷ್, ಸ್ಟ್ರಾಂಗ್ ಡಿಟರ್ಮಿನೇಷನ್ ಕ್ಯಾನ್ ಅಚೀವ್ ಎನಿಥಿಂಗ್. ಇನ್ ಕನ್ನಡ, ಮನಸ್ಸಿದ್ದರೆ ಮಾರ್ಗ ಇದೆ. ಫಾರ್ ಎಕ್ಸಾಂಪಲ್, ನೆವರ್ ಗಿವ್ ಅಪ್, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಕನ್ನಡ, ಕೈ ಬಿಡಬೇಡ, ಎಲ್ಲಿ ಮನಸ್ಸಿರುತ್ತದೋ ಅಲ್ಲಿ ಮಾರ್ಗ ಇರುತ್ತದೆ. 7. ಟೈಮ್ ಈಸ್ ಮನಿ, ಮೀನಿಂಗ್ ಇನ್ ಇಂಗ್ಲೀಷ್, ಟೈಮ್ ಈಸ್ ವ್ಯಾಲ್ಯೂಯಬಲ್. ಇನ್ ಕನ್ನಡ, ಸಮಯ ಅಮೂಲ್ಯ. ಫಾರ್ ಎಕ್ಸಾಂಪಲ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಟೈಮ್ ಈಸ್ ಮನಿ. ಸಮಯ ವ್ಯರ್ಥ ಮಾಡಬೇಡ, ಸಮಯ ಎಲ್ಲದಕ್ಕಿಂತ ಅತ್ಯಮೂಲ್ಯ. 8. ಹಿಟ್ ದ ಬುಕ್ಸ್, ಮೀನಿಂಗ್ ಇನ್ ಇಂಗ್ಲೀಷ್, ಟು ಸ್ಟಾರ್ಟ್ ಸ್ಟಡಿಂಗ್ ಸೀರಿಯಸ್ಲಿ. ಇನ್ ಕನ್ನಡ, ಓದಲು ಪ್ರಾರಂಭಿಸುವುದು. ಫಾರ್ ಎಕ್ಸಾಂಪಲ್, ಐ ನೀಡ್ ಟು ಹಿಟ್ ದಿ ಬುಕ್ಸ್. ಇನ್ ಕನ್ನಡ, ಪರೀಕ್ಷೆಗಳು ಹತ್ತಿರದಲ್ಲಿವೆ, ನಾನು ಓದಲು ಶುರು ಮಾಡಬೇಕು.